ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ಲು ಉದುರು ಜುನ್ಕಾನ ಯಾವ ರೀತಿ ಮಾಡಬೇಕಂತ ತೋರಿಸ್ತಾ ಇದ್ದೀವಿ. ಸೊ ನಾವಿಲ್ಲಿ ನೀರದು ಏನು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ 1 ಕಪ್ ಹಾಲಿನಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ. ಸ್ವಲ್ಪ ಕರಿಬೇವು ಸೊಪ್ಪು, ರೆಡ್ ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಜಜ್ಜಿಟ್ಟಿರುವಂಥ ಜೀರಿಗೆ, ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಪೇಸ್ಟು, ಅಜ್ವೈನು, ಸ್ವಲ್ಪ ಅರಿಶಿನ ಪೌಡ್ರು, 1 ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಈ ರೀತಿ ಚಾನ್ಸಿ ತಗೋಬೇಕು. ಈ ಕಡೆಗೆ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ 4 ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀವಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ 1 ಚಿಟಿಕೆದಷ್ಟು ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ, 1 ಚಿಟಿಕೆ ಅಜ್ವೈನು, ಈ ಕಡೆ ಏನು ತೊಗೊಂಡಿದ್ದೀವಲ್ಲ ಜಜ್ಜಿಟ್ಟಿರೋಂಥ ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಅಜ್ವೈನು ಅದನ್ನೆಲ್ಲ ಹಾಕಿಬಿಟ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಮೊದಲಿಗೆ. ನೆಕ್ಸ್ಟು ಉಳಿದಿರ್ತಕ್ಕಂಥ ಮಸಾಲೆನ ಎಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೀವಿ. ಹಸಿಮೆಣಸಿಕಾಯಿ ಪೇಸ್ಟು ಮತ್ತು ರೆಡ್ ಚಿಲ್ಲಿ ಪೌಡ್ರು, ಅರಿಶಿನ ಪೌಡ್ರು, ಸೊ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ 1 ಲೋಟ ಆಗುವಷ್ಟು ಹಾಲನ್ನು ಹಾಕಿದ್ದೀವಿ ನೋಡಿ. ಸೊ ಹಾಲು ಹಾಕ್ತಾ ಇದ್ದಂಗೆ ಈಗ ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಸೊ ಈ ರೀತಿ ಕೈ ಬಿಡ್ದಾಗೆ ಹಾಗೆ ತಿರ್ಸ್ತಾನೆ ಇರಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಅಟ್ಲೀಸ್ಟ್ ಒಂದು 5 ರಿಂದ 6 ನಿಮಿಷವರೆಗಾದ್ರೂ ಇದೇ ರೀತಿಯೇ ತಿರ್ಸ್ತಾ ಹೋಗಬೇಕು. ಮೇಲ್ಗಡೆ ಸ್ವಲ್ಪ ಎಣ್ಣೆನೇ ಬಿಡಬೇಕಾಗತ್ತೆ ಇಲ್ಲಿ. ಸೊ ನೋಡಿ ಚೆನ್ನಾಗಿ ತಿರ್ಸಿದ್ದೀವಿ. ಈ ಕಡೆಗೆ ಉದುರು ಜುನ್ಕ ರೆಡಿಯಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀವಿ. ಸೊ ತಳ ಬಿಡ್ದೇ ಇದೇ ರೀತಿಯೇ ತಿರ್ಸ್ತಾ ಹೋಗಬೇಕು. ಸೊ ಇವಾಗ ಕಂಪ್ಲೀಟಾಗಿ ಆಲ್ಮೋಸ್ಟ್ ಉದುರು ಜುನ್ಕ ಮಾಡೋ ವಿಧಾನ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಜಸ್ಟ್ ಸಿಂಪಲ್, ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಇವನ್ ರೈಸ್ ಜೊತೆಗೂ ಕೂಡ ತಿನ್ಕೋಬಹುದು. ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರು ಜುನ್ಕ ರೆಸಿಪಿ. ಸೊ ಇದನ್ನ ಇವಾಗ ಒಂದು ಪ್ಲೇಟಲ್ಲಿ ಎತ್ತಿಡ್ತಾ ಇದ್ದೀವಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು 2 ಕೈಯಿಂದನೇ ಇದನ್ನು ಉದುರಾಗಿ ಮಾಡ್ಕೋಬೇಕು. ನೀವು ಇಲ್ಲ ಬೇಡ ಅಂದರೆ ಹಾಗೆ ಕೂಡ ತಿನ್ಕೋಬಹುದು. ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ರೀತಿನ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.